ಒಂದೊಂದು ಒಳ್ಳೇದಾಗ್ತಾ ಬರ್ತಾ ಇದೆ. ಮತ್ತೆ ಇನ್ನ ನಾವು ಕಟ್ಟಿಲ್ಲ 2 ಕೆಲಸ ನಾನು ಸಕ್ಸಸ್ ಆದೂರು ಮೇಡಮ್ ಅವ್ರ ಸುಮ್ಮನೆ ಯಾಕ ಸತ್ಯವಾಗ್ಲು ಹೇಳೋದಂದ್ರೆ ಏನತ್ಲೆ ಎಲ್ಲ ಲೋನು ಸ್ಯಾಂಕ್ಷನ್ ಆಯ್ತು, ಮತ್ತ ಒಂದ್ ಕಡೆದು ಕ್ಯಾಶ್ ಬರೋದು ರೀ ಅವು ಬಂದು ಸ್ಫಟಿಕದಿಂದ ನಮ್ಮ ಗಂಡನ ಜೀವಕ್ಕೆ ಏನಾಗ್ಲಿಲ್ಲ. ಪ್ಯಾಸೆಂಜರ್ಗೆ ಅದು ಗುಂಡಿಗೆ ಬಿದ್ದದು. ರಿಕ್ಷಾದು ಪಟ ಕಲಿಸ್ತೇವೆ ನೀವು ನೋಡಿ. ಬಿದ್ದ ಮೇಲೆ ಸ್ವಲ್ಪ ಇದಾಗಿದೆ, ಸಿಂಡರ್ಲು ತೆಗೆದು ಸ್ವಲ್ಪ ಬಿಡಿಸಿದ್ದೇವೆ. ನಾವರೊಂದು ವೀಸಾ ಒಂದು ಈ ಸ್ಫಟಿಕ ಕಟ್ಟಿದ ಮೇಲೆ ಎಷ್ಟು ಜನಕ್ಕೆ ಒಳ್ಳೇದಾಗ್ತದೆ ಅಂತ ಗೊತ್ತಾ, ಎಷ್ಟು ಜನ ರಿವ್ಯೂ ಕಳಿಸಿದ್ದಾರೆ ಅಂತ ಗೊತ್ತಾ. ನನಗಂತೂ ಶಾಕೇ ಆಯಿತು, ಇಷ್ಟು ಬೇಗ ಇಷ್ಟು ಒಳ್ಳೊಳ್ಳೆ ರಿಸಲ್ಟ್ ಸಿಗ್ತಾ ಇದೆಯಾ ಅಂತ. ನನಗೆ ನಿಜವಾಗ್ಲೂ ಎಷ್ಟು ಏನು ಹೇಳಬೇಕು ಏನು ಅಂತ ಗೊತ್ತಾಗ್ತಾ ಇಲ್ಲ. ನಿಮಗೂ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ನ ಮಾಡ್ಕೊಳ್ಳಿ. ಮತ್ತು 7 ಡೇಸ್ ಸೀಕ್ರೆಟ್ ನಾನು ಹೇಳ್ಕೊಡ್ತೀನಿ. ಅದೇ ರೀತಿ ಮಾಡೋದ್ರಿಂದನೇ ನಿಮಗೆ ಪವರ್ಫುಲ್ಲಾಗಿ ಇಷ್ಟು ಬೇಗ ರಿಸಲ್ಟ್ ಅನ್ನೋದು ಸಿಗ್ತಾ ಇರೋದು. ಬನ್ನಿ ನೋಡೋಣ. ಮೇಡಮ್, ನನಗೆ ಈಗ ಒಂದೊಂದು ಒಳ್ಳೇದಾಗ್ತಾ ಬರ್ತಾ ಇದೆ. ಮತ್ತೆ ನಾವು ಮುಂದೆ ಏನ್ ಮಾಡ್ಬೇಕಂತ ತಿಳಿಸ್ತೀರಾ? ಖಂಡಿತ ತಿಳಿಸ್ಕೊಡ್ತೀನಿಮ್ಮ. ಎಲ್ಲ ಲೋನು ಸ್ಯಾಂಕ್ಷನ್ ಆಯ್ತು, ಮತ್ತ ಮೇಡಮ್ ಅವ್ರ ಇನ್ನ ನಾವು ಕಟ್ಟಿಲ್ಲ 2 ಕೆಲಸ ನಾನು ಸಕ್ಸಸ್ ಆದೂರು ಮೇಡಮ್ ಅವ್ರ ಸುಮ್ಮನೆ ಯಾಕ ಸತ್ಯವಾಗ್ಲು ಹೇಳೋದಂದ್ರೆ ಏನತ್ಲೆ ಎಲ್ಲ ಲೋನು ಸ್ಯಾಂಕ್ಷನ್ ಆಯ್ತು, ಮತ್ತ ಒಂದ್ ಕಡೆದು ಕ್ಯಾಶ್ ಬರೋದು ರೀ ಅವು ಬಂದು ಎಲ್ಲ ಅನುಕೂಲ ಆಗೈತ್ರಿ ಮೇಡಮ್ ಅವ್ರ. ಹೌದು ಸರ್, ನಿಮಗೆ ಪಾಪ ಸಿಕ್ಕಿದ್ದು ಸ್ವಲ್ಪ ಲೇಟಾಗಿ ಸಿಕ್ತು, ಏನೋ ಪ್ರಾಬ್ಲಮ್ ಆಗಿ. ಆದರೂ ಕೂಡ ನಿಮಗೆ ಒಳ್ಳೊಳ್ಳೆ ರಿಸಲ್ಟ್ ಬರ್ತಾ ಇದೆ ನೋಡಿ. ಲೇಟ್ ಆಗಿದೆ ಅಂತ ನೀವು ಏನು ಕೂಡ ಬೇಜಾರು ಮಾಡ್ಕೋಬೇಡಿ. ಯಾವುದೋ ಒಂದು ಕಾರಣದಿಂದನೂ ಕೂಡ ಲೇಟ್ ಆಗಿರ್ಬೋದು, ಆದರೂ ಕೂಡ ನಿಮಗೆ ರಿಸಲ್ಟ್ ಸಿಕ್ಕಿದೆ. ಕಟ್ಟೇ ಇಲ್ಲ ಇವರು, ಕಟ್ಟೆಕ್ಕಿಂತ ಮುಂಚೆನೇ ಇವ್ರಿಗೆ ರಿಸಲ್ಟ್ ಸಿಗ್ತಾ ಇರೋದು. ಖಂಡಿತ ನನಗೆ ಅಂತೂ ಸಿರ್ಸಿನ ಅಮ್ಮ ನನಗೆ ಇನ್ನು ಎರಡು ಇದು ಆಗುವಾಗಿದೆ. ಒಂದು ಹೇಳಿದ್ದಾರೆ, ಇನ್ನೊಬ್ರು ಹೇಳಿದ್ರು, ಈಗ ಹೇಳಿದ್ರು ಅಷ್ಟೇ ನನಗೂ ಕೂಡ ಬೇಕಂತ. ಅವರು ತುಂಬಾ ಕಷ್ಟದಲ್ಲಿದ್ದು ತುಂಬಾ ಸಾಲದಲ್ಲಿದ್ದಾರೆ. ಆದ್ರೆ ನಾನು ಹೇಳಿದೆ ನನ್ನಲ್ಲಿದ್ರೆ ಖಂಡಿತ. ನನಗೆ ಅಂತೂ ಸಿರ್ಸಿನ ಅಮ್ಮ ನನಗೆ ಫ್ರೀ ಕೊಟ್ಟಿದ್ದಾಳೆ. ಹೋದ ವರ್ಷ ಒಂದು ಲಾಸ್ಟ್ ಟೈಮ್ ಕೂಡ ನೀವು ಕಳಿಸಿದ್ದೀರಲ್ಲ, ನಾನು ಮನೆ ಚೇಂಜ್ ಆದ್ಮೇಲೆ ತುಂಬಾ ರಿಕ್ಷಾ ಎಲ್ಲ ಬಿದ್ದ ಮೇಲೆ ಅಮ್ಮ ನಿಮ್ಗೆ ಮೆಸೇಜ್ ಮಾಡಿದ್ದಾರೆ. ಅವಾಗ ಅದು ಅಮ್ಮನೇ ಮಾಡಿದ್ರು ನನಗೆ. ಹಣ ನಾನು ಕೊಡ್ಲಿಲ್ಲ. ಇದೆಲ್ಲ ಅಮ್ಮ ಕೊಟ್ಟಿದ್ದು ಸ್ಫಟಿಕ ಕಟ್ಟಿದ್ದು 3 ದಿವಸದಲ್ಲಿ, ಖಾಲಿ 3 ದಿವಸದಲ್ಲಿ ನನಗೆ ಇದು ಬಾಡಿಗೆಗೆ ನಿಮ್ಗೆ ಬೇಕಾ ಅಂತ, ಎಂತ ಬಾಡಿಗೆಗೆ ರಿಕ್ಷಾ ಬೇಕಾ ಅಂತ ಹೇಳಿದ್ರು ಒಬ್ರು. ಆಮೇಲೆ ಬಾಡಿಗೆಗೆ ರಿಕ್ಷಾ ತಕೊಂಡೆ ನಾನು. ಅವ್ರಿಗೆ 200 ರೂಪಾಯಿ ಕೊಡ್ಲಿಕ್ಕೆ. ಆದ್ರೆ ಅದ್ರಲ್ಲಿ ತುಂಬಾ ಲಾಸ್. ಒಂದು 2-3 ವಾರ ಓಡಿಸ್ತಾರೆ ನಮ್ಮ ಗಂಡ. ಆಮೇಲೆ ತುಂಬಾ ಲಾಸ್ ಅಂದ್ರೆ ತುಂಬಾ ಲಾಸ್. ನಮ್ಮ ಏನಂತ ಹೇಳಿದ್ರೆ ಮಳೆಗಾಲದಲ್ಲಿ ಇದಿಲ್ಲಲ್ಲ, ಬಾಡಿಗೆ ಕಡಿಮೆ ಅಲ್ಲ ಸಿಸ್ಟರ್. ಆದ್ರೆ ಆ ಸ್ಫಟಿಕದ ಪರಿಣಾಮ ಅಂತೂ 3 ದಿವಸದ ನನ್ಗೆ ಕಟ್ಟಿ 3 ದಿವಸದಲ್ಲಿ ನನ್ಗೆ ರಿಕ್ಷಾ ಕೇಳಿದ್ರು. ನಾನು ಅನ್ಕೊಂಡೆ ದೇವರಿದ್ದಾರಪ್ಪ ಅಂತ. ಆ ತರ ನನ್ಗೆ ಆಗಿದೆ. ತುಂಬಾ ಮಿರಾಕಲ್ ಆಗಿದೆಪ್ಪ ದೇವರೇ. ಮತ್ತೊಂದು ಸ್ಫಟಿಕದಿಂದ ನಮ್ಮ ಗಂಡನ ಜೀವಕ್ಕೆ ಏನಾಗ್ಲಿಲ್ಲ. ಪ್ಯಾಸೆಂಜರ್ಗೆ ಅದು ಗುಂಡಿಗೆ ಬಿದ್ದದು. ರಿಕ್ಷಾದು ಪಟ ಕಲಿಸ್ತೇವೆ ನೀವು ನೋಡಿದ್ರೆ ಹೇಳ್ತೀರಾ, ಅಷ್ಟು ನುಚ್ಚು ನೂರಾಗಿದೆ. ದೇವರು ನಮ್ಮ ಗಂಡನಿಗೂ ಪ್ಯಾಸೆಂಜರ್ಗೂ ಏನ್ ಮಾಡ್ಲಿಲ್ಲ ಗೊತ್ತಾ ಸಿಸ್ಟರ್. ತುಂಬಾ ಥ್ಯಾಂಕ್ ಯು ಸಿಸ್ಟರ್. ತುಂಬಾ ಪವರ್ ಇದೆ ಆ ಸ್ಫಟಿಕಕ್ಕೆ, ತುಂಬಾ ಅಂದ್ರೆ ತುಂಬಾ ಪವರ್ ಇದೆ. ನಮ್ಮ ಅತ್ತೆ ಇವತ್ತು ಹೋಗ್ತಾ ಇದ್ದಾರೆ ಬಾಂಬೆಗೆ. ನಿಮ್ಗೆ ಗೊತ್ತಿದ್ರು ಮಮತಾ ಕೋಟ್ಯಾನ್ ಅಂತ ನಿಮ್ಗೆ ಹಾಕಿದ್ದಾರೆ ಅವರು. ಮಮತಾ ಕೋಟ್ಯಾನ್ ಅಂತ ನನ್ಗೊಮ್ಮೆ ಹೇಳಿದ್ದೇನೆ ಅವರಲ್ಲಿ ತರಿಸ್ಲಿಕ್ಕೆ. ಅವರು ತರಿಸಿದ್ದಾರೆ ನನ್ಗೆ. ಮಮತಾ ಕೋಟ್ಯಾನ್ ಅಂತ ಅವರು ನಮ್ಮ ಅತ್ತೆ ಮಗನ ಹೆಂಡತಿ. ಅವರ ಅತ್ತೆಯ ನಾನು ತುಂಬಾ ಕೇಳ್ತಾ ಇದ್ದೀನಿ ಸಿಸ್ಟರ್. ನಾನು ಕೇಳಲಿಲ್ಲ, ಅವಳೇ ಕೊಟ್ಟಿದ್ದು ನನ್ಗೆ. ಅದೇ ನಮ್ಮ ಓಕೆ, ಇದು ಸ್ವಲ್ಪ ದೊಡ್ಡದಾಯ್ತು, ಆದರೂ ಕೂಡ ಒಳ್ಳೆ ವಿಚಾರಗಳು ಹೇಳಿದ್ದಾರೆ. ಅವ್ರು ಹೇಳಿದ್ದು ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ, ಅವ್ರು ಬಂದು ಮನೆಗೆ ಮತ್ತು ವೆಹಿಕಲ್ಗೆ ತೊಗೊಂಡಿದ್ರು. ಅದನ್ನು ಕಟ್ಟಿದ ಮೇಲೆ ಸ್ವಲ್ಪ ರಿಸಲ್ಟ್ ಸಿಗ್ತಾ ಇದೆ. 3 ದಿನಕ್ಕೆ ಒಳ್ಳೊಳ್ಳೆ ರಿಸಲ್ಟ್ ಸಿಗ್ತಾ ಇದೆ. ನಮ್ಮ ಮನೇಲಿ ಏನೂ ಕೆಲಸ ಇಲ್ಲ, ನಮ್ಗೆ ಯಾರೂ ಆಟೋ ಕೊಡೋರಿಲ್ಲ ಅಂತ ಇದ್ದಾಗ 3 ದಿನಕ್ಕೆ ಅವರು ಬಂದು ಆಟೋ ಕೊಟ್ಟಿದ್ರು. ಬಾಡಿಗೆ ಹೊಡಿತಾ ಇದ್ದು ಚಿಕ್ಕ ಪುಟ್ಟ ಮನೆ ಸಂಸಾರಕ್ಕೆ ನಡೀತಾ ಇತ್ತು. ಅದಾದಮೇಲೆ ದೊಡ್ಡ ಆಕ್ಸಿಡೆಂಟ್ ಆಯ್ತಂತೆ. ಆಕ್ಸಿಡೆಂಟ್ ಆದಾಗ ಅವರು ಆಟೋಗೂ ಕೂಡ ಸ್ಫಟಿಕನ ಕಟ್ಟಿದ್ರು. ಹೆಂಗಾಗಿದೆ ಅಂದರೆ ಫೋಟೋ ಕಳಿಸಿದರೆ, ನಿಮಗೆ ತೋರಿಸ್ಬೇಕೋ ಏನೋ ಗೊತ್ತಿಲ್ಲ, ಆ ಥರ ಆಗಿದೆ. ಆದರೂ ಕೂಡ
ಅವರ ಹಸ್ಬೆಂಡ್ ಮತ್ತು ಹಿಂದ್ಗಡೆ ಪ್ಯಾಸೆಂಜರ್ ಕೂತಿದ್ರು. ಅವರಿಗೆ ಏನು ಅಂದರೆ ಏನೂ ಆಗಿಲ್ವಂತೆ. ಅದನ್ನೇ ಹೇಳ್ತಾ ಇರೋದು, ಸ್ಫಟಿಕದ ಎಷ್ಟು ಪವರ್ಫುಲ್ ಇರ್ಬೋದು ನೋಡಿ. ನಮಗೆ ತೊಂದರೆ ಆಗಬೇಕಾಗಿದ್ರೆ ತುಂಬ ಬೆಟ್ಟದಷ್ಟು ತೊಂದರೆ ಆಗ್ತಾಯಿತ್ತು. ಆ ಸ್ಫಟಿಕ ಕಟ್ಟಿದ ಮೇಲೆ ನಮಗೆ ಏನೋ ಒಂದು ದೇವ್ರ ದಯೆಯಿಂದ ನಮ್ಮ ಹಸ್ಬೆಂಡ್ ಮತ್ತು ಪ್ಯಾಸೆಂಜರ್ ಏನಿದ್ದಾರೆ ಅವ್ರನ್ನ ಕಾಪಾಡಿದೆ ಅಂತ. ತುಂಬ ಎಲ್ಲ ಜಜ್ಜೋಗಿದೆ. ಹಾಗಾಗಿದ್ರೂ ಕೂಡ ಸಣ್ಣ ಗಾಯನೂ ಕೂಡ ಅವ್ರಿಗೆ ಆಗಿಲ್ಲ. ಎಷ್ಟು ಮಿರಾಕಲ್ ಅಂತ ಹೇಳ್ಬೋದು ಅಲ್ವಾ. ನಾನು ಅದಕ್ಕೇ ಹೇಳ್ತೀನಿ, ಬೇಕಾದರೆ ನೀವು ವೆಹಿಕಲ್ ಇದ್ದರೆ ನಿಮಗೆ ಕಾರು, ವೆಹಿಕಲ್ಸ್, ಲಾರಿ, ಟೆಂಪೋ ಏನೇ ಇದ್ರೂ ಕೂಡ ತಗೊಳ್ಳಿ. ಅದಕ್ಕೂ ಕೂಡ ನಿಮಗೆ ಈ ಥರ ಸಿಚುವೇಶನ್ಗಳಲ್ಲಿ ನಿಮ್ಮನ್ನ ಕಾಪಾಡ್ಬೋದು ಅಂತ ನಾನು ಹೇಳೋಕ್ಕಿಂತ ಜಾಸ್ತಿ ನಮ್ಮ ವ್ಯೂವರ್ಸೇ ಜಾಸ್ತಿ ಹೇಳ್ತಾರೆ. ಇನ್ನೂ ತುಂಬ ಕಳಿಸಿದ್ದಾರೆ, ಬಟ್ ನೀವು ಪೂರ್ತಿಯಾಗಿ ವಿಡಿಯೋ ನೋಡೋದಲ್ಲ. ಹಾಗಾಗಿ ನಾನು ಒಂದೊಂದಾಗಿ ನಾನು ನಿಮಗೆ ತೋರಿಸ್ತೀನಿ ಅಷ್ಟೇ. ಮೇಡಮ್ ಇನ್ನ ನಾವು ನನಗೆ ಈಗ ನೀವು ಹಾಸ್ಪಿಟ್ಲಿಗೆ ಕಾಲು ಕೊಟ್ಟಿದ್ದೀರಲ್ಲ, ಇದು ಗೋಡ್ರೇಜಲ್ಲಿ ಇಟ್ಟಿದ್ದೆ ನಾನು. ಈ ಗಂಡನ ಮನೆಯಲ್ಲಿ ಅದು ಗೋಡ್ರೇಜಲ್ಲಿ ಇಟ್ಟದ್ದು. ಈಗ ನಾನು ಅಲ್ಲಿ ಮನೆಯಲ್ಲಿ ಇರೋದು, ಅವರ ಕಾರು ಕೂಡ ಅಲ್ಲಿ ಇರೋದು. ಈಗ ಇದನ್ನು ಕಾರಿಗೆ ಕಟ್ಟಿದ್ರೆ ಆಗ್ಬೋದ ಕೊಂಡೋದ್ರೆ. ಇಲ್ಲಿ ನಾನಿಲ್ಲ ಅಂದರೆ ಪ್ರೆಗ್ನೆಂಟ್ ಅಂತ ಹೇಳಿದೆ ನನಗೆ. 8 ತಿಂಗಳಾಯಿತು. ಇನ್ನೊಂದು 3 ತಿಂಗಳಲ್ಲದೆ ನಾನು ಬರುವುದಿಲ್ಲ. ಅದು ಕಾರು ಅವರದ್ದು ಅಲ್ಲಿ ಇರುವುದಿಲ್ಲ. ಬರುವುದಿಲ್ಲ. ನಿಮ್ಮ ಸ್ಫಟಿಕ ತೆಗೆದ ಮೇಲೆ ಸ್ವಲ್ಪ ಇದಾಗಿದೆ, ಅಂದರೆ ಸಿಲಿಂಡರ್ಲು ತೆಗೆದು ಸ್ವಲ್ಪ ಬಿಡಿಸಿದ್ದಾರೆ. ಅವರೊಂದು ವೀಸಾ ಒಂದು ಸರಿಯಾಗಲಿಕ್ಕೆ ಅವರು ಅಂಗಡಿಯಲ್ಲಿ, ಕುವೈಟಿನ ಅಂಗಡಿಯಲ್ಲಿ ಸ್ವಂತವಾಗಿ ಅಂಗಡಿ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಮದುವೆ ಆಗಬೇಕು ರೀತಿಯಲ್ಲಿ ಅವರಿಗೆ ಅವರು ಟ್ರೈ ಮಾಡ್ತಾ ಇದ್ದಾರೆ. ಲೀಟ್ರ್ ಆಗ್ಬೋದಾ ಕಾರಲ್ಲಿಗೆ, ಇದನ್ನು ಕಾರಿಗೆ ಕೊಂಡೋದ್ರೆ ಆಗ್ಬೋದಾ ಅಂತ ನಮ್ಮ ತೆಗೆಸಿದ. ಹೌದು ಸಿಸ್ಟರ್, ಅಂದರೆ ಇವರು ತೊಗೊಂಡಿರೋ ಉದ್ದೇಶ ಏನಂದರೆ ಅವ್ರ ಹಸ್ಬೆಂಡ್ಗೆ ಕೆಲಸ ಸಿಗಬೇಕು, ಏನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು. ಅದಕ್ಕೋಸ್ಕರ ಅವ್ರಿಗೆ ಅಂದರೆ ಥಿಂಕೇ ಇಲ್ಲ, ಅವ್ರ ಐಡಿಯಾನೇ ಇಲ್ಲ ಆ ಥರ ಎಲ್ಲ ಮಾಡಬೇಕು ಅಂತ. ಹಾಗಾಗಿ ಇದನ್ನು ಕಟ್ಟಿದ ಮೇಲೆ ಅವ್ರಿಗೆ ಏನೋ ಒಂದು ಪವರ್ಫುಲ್ ಅಂತ ಹೇಳಿದ್ರೆ, ನಾನು ಕೆಲಸ ಮಾಡಬೇಕು, ಆ ಕೆಲಸಕ್ಕೆ ಹೋಗಬೇಕು, ಈ ಥರ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಆಲ್ರೆಡಿ ಮಾಡಿರ್ಬೋದು ಅವರು. ಆ ಥರ ಎಲ್ಲ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ನಾನಿರೋದು ನನ್ನ ಅಮ್ಮನ ಮನೇಲಿ, ಅವರಿರೋದು ಅವ್ರ ಮನೇಲಿ. ಆದರೂ ಕೂಡ ಗೋದ್ರೇಜರಲ್ಲಿ ಅಂದರೆ ಕಬೋರ್ಡಲ್ಲಿ ಇಟ್ಟು ಬಂದಿದೆ. ಆದರೂ ಕೂಡ ಎಷ್ಟು ಪವರ್ಫುಲ್ ಆಗಿದೆ ನೋಡಿ. ಮತ್ತು ನೀವು ಹೇಳಿದ್ದ 7 days ಮೆಥಡ್ನ ನಾನು ಮಾಡೇ ಬಂದಿದ್ದೀನಿ, ಹಾಗೆ ಬಂದಿದ್ದಿಲ್ಲ, ಮಾಡಿ ಬಂದಿದ್ದೀನಿ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಈ ಥರ ಒಳ್ಳೆ ರಿಸಲ್ಟ್ ಸಿಗೋದಕ್ಕೆ ಕಾರಣ ನೀವು ಮಾಡುವ ಎಫರ್ಟ್ಸ್, ನಿಮ್ಮ ನಂಬಿಕೆ, ನಿಮ್ಮ ಶ್ರದ್ಧೆಯಿಂದ ಏನು ನಂಬಿಕೆಯಿಂದ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಅದು ಕೂಡ ಮುಖ್ಯ ಕಾರಣ ಅಂತಲೇ ಹೇಳ್ಬೋದು. ಮತ್ತು 7 days ಮೆಥಡ್ ಏನಿದೆ ಅದನ್ನು ಯಾಕೆ ನಾನು ಹೇಳ್ಕೊಡ್ತೀನಿ ಅನ್ನೋದು ಗೊತ್ತಾ? ಅದು ಬಂದು ನಿಮಗೆ 7 days ಮೆಥಡ್ ಬಂದು ನಿಮಗೆ ಮನಿ ಅಟ್ರಾಕ್ಷನ್ ಆಗಬೇಕು. ಮನೆ ಒಳಗಡೆ ಏನೇ ನೆಗೆಟಿವ್ ಎನರ್ಜಿ ಅಥವಾ ಕೆಟ್ಟ ದೃಷ್ಟಿ ಅಥವಾ ನಿಮಗೆ ಯಾರೇ ಏನೇ ಏಳಿಗೆ ಆಗಬಾರ್ದು ಅಂತ ಮಾಡಿಸಿದ್ರು ಕೂಡ ಅದನ್ನೆಲ್ಲ ಹೋಗಬೇಕು ಅನ್ನೋದಕ್ಕೋಸ್ಕರ 7 days ರೆಮಿಡಿನ ನಾನು ಹೇಳ್ಕೊಡೋದು. 7 days ಸೀಕ್ರೆಟ್ ಅಂತಲೇ ಹೇಳ್ಬೋದು. ಅದನ್ನು ನಿಮಗೆ ಗೊತ್ತಿಲ್ಲ ಎಷ್ಟೋ ಜನಕ್ಕೆ ಇದರಿಂದ ಆಗುತ್ತೋ ಆಗೋಲ್ವೋ ಅಂತ. ಹೇಳ್ತಾರಲ್ವ, ಚೋಟ್ ಮೆಣಸಿಕಾಯಿ ದೊಡ್ಡ ಪವರ್ಫುಲ್ ಅಂತ. ಹಾಗೆಯೇ ಇಷ್ಟು ಚಿಕ್ಕ ಸ್ಫಟಿಕದ ಸ್ಟೋನ್ ಮತ್ತು ಇಷ್ಟು ಕಡಿಮೆ ಬೆಲೆಗೆ ಇಷ್ಟು ನಿಮಗೆ ರಿಸಲ್ಟ್ ಸಿಗುತ್ತೆ ಅಂತ ನೀವು ಖಂಡಿತ ಅಂದ್ಕೊಂಡಿರಲ್ಲ. ಈ ಎಲ್ಲ ರೆಕಾರ್ಡಿಂಗ್ ಅಥವಾ ಅವರ ಆಡಿಯೋಸ್ ನೋಡಿದ ಮೇಲೆ ನಿಮಗೂ ಕೂಡ ಅನಿಸ್ಬೋದು. ಅದಾದಮೇಲೆ ತೊಗೋಬೇಕಾದ್ರೂ ಕೂಡ ಕೆಲವ್ರಿಗೆ ಹೀಗಾಗುತ್ತೆ. ತುಂಬ ಜನ ಹೇಳಿದ್ದೀರಾ ಕೂಡ, ಹೌದೋ ಇಲ್ವೋ ಅನ್ನೋದು ನನಗೆ ಕಮೆಂಟಲ್ಲಿ ಮಾಡಿ. ಯಾಕೆ ಅಂತ ಹೇಳಿದ್ರೆ ತುಂಬ ಜನ ಹೇಳ್ತೀರಾ, ಸಿಸ್ಟರ್ ತುಂಬ ದಿನದಿಂದ ನಿಮ್ಮ ವೀಡಿಯೋಸ್ನ ನೋಡ್ತಾ ಇದ್ದೀನಿ, ನಾನು ನೋಡಬೇಕಾದ್ರೆ ಹೌದು ಇವತ್ತು ನಾನು ಆರ್ಡರ್ ಮಾಡಲೇಬೇಕು ಅಂತ ಅನಿಸುತ್ತೆ. ನಂತರ ಒಂದು 10 ನಿಮಿಷ, ಅರ್ಧ ಗಂಟೆ, ಸಂಜೆ ಆಗೋ ಅಷ್ಟರಲ್ಲಿ ನಾನು ಏನಾಗುತ್ತೆ ಅಂದರೆ ನನ್ನ ಮೈಂಡ್ ಚೇಂಜ್ ಆಗುತ್ತೆ. ಅಯ್ಯೋ ತೊಗೊಳೋದು ಬೇಡ, ಏನೋ ಒಂದು ಕಾರಣದಿಂದ ತೊಗೊಳಕ್ಕಾಗ್ತಾ ಇಲ್ಲ ನನಗೆ, ಯಾಕೆ ಗೊತ್ತಿಲ್ಲ ಅಂತ ಹೇಳ್ತೀರಾ ತುಂಬ ಜನ. ಇದು ಬಂದು ನಿಮ್ಮ ನೆಗೆಟಿವ್ ಎನರ್ಜಿ ಮನೇಲಿರೋದು ಚೇಂಜ್ ಮಾಡುತ್ತೆ. ಯಾಕೆಂದರೆ ನೆಗೆಟಿವ್ ಎನರ್ಜಿ ಬಂದಾಗ, ಪಾಸಿಟಿವ್ ಎನರ್ಜಿ ಬಂದಾಗ ನೆಗೆಟಿವ್ ಎನರ್ಜಿ ಏನಿದೆ ಅದು ಬಂದು ಉಳಿಯಲ್ಲ ಅಲ್ವಾ? ಅದಕ್ಕೋಸ್ಕರ ಈ ಥರ ನೆಗೆಟಿವ್ ಥಿಂಕ್ಗಳು ನಿಮಗೆ ಬರುತ್ತೆ. ಅದನ್ನೆಲ್ಲ ಸ್ವಲ್ಪ ಸೈಡಿಗೆ ಇಟ್ಟು ಒಂದೇ ಒಂದು ಮನ್ಸು ಮಾಡಿ ತೊಗೊಂಡು
ತೊಗೊಂಡಾದ್ಮೇಲೆ 7 ಡೇಸ್ ಸೀಕ್ರೆಟ್ ಏನಿದೆ ಅದು ಶ್ರದ್ಧೆಯಿಂದ ನಂಬಿಕೆಯಿಂದ ಮಾಡಬೇಕು. ನಾನು ಪ್ರತಿಯೊಂದು ಕೂಡ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ, ಯಾವ ರೀತಿ ಮಾಡಬೇಕು ಮತ್ತು ಯಾವ ದಿನ ಟೈಮಿಂಗ್ಸ್ ಎಲ್ಲನೂ ಕೂಡ ಹೇಳ್ಕೊಡ್ತೀನಿ. ಯಾಕೆಂದರೆ ಇದೇ ದಿನ ಇದೇ ಟೈಮಿಂಗ್ಸಲ್ಲೇ ಕಟ್ಟು ಇಷ್ಟು ಜನಕ್ಕೆ ಒಳ್ಳೆ ರಿಸಲ್ಟ್ ಬರ್ತಾ ಇರೋದು. ನೀವು ಕೂಡ ಮಾಡಿ ನೋಡಿ, ತುಂಬ ಒಳ್ಳೆ ರಿಸಲ್ಟ್ ಬರ್ತಾ ಇದೆ. ತುಂಬ ಜಾಗದಲ್ಲಿ ಎಷ್ಟೆಷ್ಟೋ ಖರ್ಚು ಮಾಡಿಬಿಟ್ಟಿದ್ದೀರಾ, ಏನೇನೋ ಮಾಡಿ ಬಂದಿದ್ದೀರಾ. ಲಾಸ್ಟು ಈ ದೇವರು ನಿಮಗೆ ಒಂದು ತೋರಿಸೋ ಚಾನ್ಸ್ ಅಂತಲೇ ಅಂದ್ಕೊಳ್ಳಿ. ಮಾಡಿ ನೋಡಿ, ಖಂಡಿತ ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ. ತುಂಬ ಜನಕ್ಕೆ 1-2 ದಿನ ಲೇಟ್ ಆದರೂ ಕೂಡ ಭಯ ಪಡಬೇಡಿ. ಯಾಕೆಂದರೆ ನಾನು ಕೂಡ ದುವಾ ಮಾಡಿ ಎಲ್ಲ ಕಳಿಸ್ಬೇಕಲ್ಲ, ಹಾಗಾಗಿ ಲೇಟ್ ಆದರೂ ಕೂಡ ಭಯ ಪಡಬೇಡಿ. ಖಂಡಿತ ನಿಮ್ಮ ಏನಿದೆ ಅದನ್ನು ನಿಮ್ಮ ಮನೆ ಬಾಗಿಲಿಗೆ ತಲುಪುವಂಥ ಜವಾಬ್ದಾರಿ ನಂದು. ತಲುಪಿಸ್ತೀನಿ ಖಂಡಿತ. ಒಬ್ರಿಗೆ ಇಬ್ಬರಿಗೆ ಲೇಟ್ ಆಗ್ಬೋದು, ಎಲ್ಲರಿಗೂ ಅಂತಲ್ಲ, ಯಾವುದಾದ್ರೂ ಮಿಸ್ ಆದರೆ ಸರಿನಾ, ಮಿಸ್ ಆದರೆ ನಿಮಗೆ ಲೇಟ್ ಅನಿಸ್ಬೋದು. ಖಂಡಿತ ನಿಮಗೆ ಏನು ಕೂಡ ಭಯ ಪಡುವಂತಿಲ್ಲ ಸರಿನಾ. ಎಲ್ಲನೂ ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ, ಪ್ರತಿಯೊಂದು ಕೂಡ ಹೇಳ್ಕೊಡ್ತೀನಿ. ಮತ್ತು ನಾನು ಹೇಳಿಲ್ಲ, ನನ್ನ ಕೇಳ್ದೇನೆ ಕಟ್ಟಬೇಡಿ ಸರಿನಾ. ನನಗೆ ಗೊತ್ತಿದೆ ಇದೇ ದಿನಕ್ಕೆ ಕಟ್ಟಬೇಕು, ಈ ಟೈಮಿಂಗ್ಸ್ಗೆ ಕಟ್ಟಬೇಕು, ಸ್ವಲ್ಪ ಲೇಟ್ ಆದರೂ ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ. ಮತ್ತು ನೀವು ಅವರೇನು ರಿಪ್ಲೈ ಮಾಡಿಲ್ಲ, ನಾನು ಇವಾಗ ಬಂದ ತಕ್ಷಣವೇ ಕಟ್ಬಿಡ್ಬೇಕು, ಆ ಥರ ಯಾರೂ ಕೂಡ ತಪ್ಪು ಮಾಡಬೇಡಿ. ನನ್ನನ್ನು ಕೇಳಿ ನಾನು ಏನು ಹೇಳ್ಕೊಡ್ತೀನಿ 7 ಡೇಸ್ ಮೆಥಡ್, ಅದನ್ನು ಮಾತ್ರ ಮಾಡಿ. ಒಳ್ಳೆ ರಿಸಲ್ಟ್ ಬರಲಿ, ಒಳ್ಳೆಯದಾಗಲಿ ಎಲ್ಲರಿಗೂ. ಮತ್ತು 786 ಅಂತ ಯಾರೆಲ್ಲ ಕಮೆಂಟ್ ಮಾಡ್ತಿದ್ದೀರಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊತಿದ್ದೀನಿ. ತುಂಬ ಜನ 786 ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ, ಎಲ್ಲರಿಗೂ ಒಳ್ಳೆಯದಾಗಲಿ. ಇನ್ನೊಂದು ಗುಡ್ ನ್ಯೂಸ್ ಹೇಳಬೇಕಾ? ಇನ್ನೊಂದು ಗುಡ್ ನ್ಯೂಸ್ ಅಂದರೆ ನನ್ನ ಹತ್ರ ಸ್ಫಟಿಕ ಯಾರೆಲ್ಲ ತೊಗೋತಾ ಇದ್ದೀರಾ, ಮತ್ತು 786 ಅಂತ ಕಮೆಂಟ್ ಯಾರೆಲ್ಲ ಮಾಡ್ತಾ ಇದ್ದೀರಾ, ನನ್ನ ಹತ್ರ ಕನೆಕ್ಟ್ ಯಾರಾಗಿದ್ದೀರಾ, ತುಂಬ ಜನಕ್ಕೆ 786 ಅನ್ನೋ ನೋಟ್ಗಳು ಕೂಡ ಸಿಕ್ಕಿದೆ. ಖುಷಿ ಆಗುತ್ತೆ. ಸಿಸ್ಟರ್ ಏನು ಮಿರಾಕಲ್ ಸಿಸ್ಟರ್, ನಾವು ಇಷ್ಟು ದಿನ ನಾವು ಸುಮ್ಮನೆ ಇದ್ದು ಆವಾಗ ನಮಗೆ ಈ ಥರ ನೋಟು ಯಾವಾಗಲೂ ಸಿಕ್ಕೇ ಇಲ್ಲ, ನಾವು ನೋಡು ಕೂಡ ಇಲ್ಲ. ಆದರೆ ನಿಮ್ಮ ಹತ್ರ ನಾವು ಕನೆಕ್ಟ್ ಆದಮೇಲೆ ಈ ಥರ ನೋಟ್ ಸಿಗ್ತಾ ಇದೆಯಲ್ಲ ಸಿಸ್ಟರ್, ಏನು ಮಿರಾಕಲ್. ಮತ್ತು ಈ ಸ್ಫಟಿಕನ ತೊಗೊಂಡ್ಮೇಲೆ ನಮಗೆ ಈ ಥರ ನೋಟೆಲ್ಲ ಸಿಗ್ತಾ ಇದೆಯಲ್ಲ ಸಿಸ್ಟರ್, ಏನು ಮಿರಾಕಲ್ ಅಂತಲೇ ಹೇಳ್ಬೋದು ಅಂತ ಏನೋ ಒಂದು ಮುನ್ಸೂಚನೆ, ನಿಮಗೆ ಒಳ್ಳೇದಾಗೋದಕ್ಕೆ ಮುನ್ಸೂಚನೆ. ಯಾರಿಗೂ ಕೂಡ ಹೇಳ್ಕೊಬೇಡಿ. ಅದನ್ನು ನಿಮಗೆ ಸಿಕ್ಕಿದೆಯಾ, ನನ್ನ ಹತ್ರ ಹೇಳಿದ್ರಾ? ತುಂಬ ವಿಡಿಯೋಸ್ಗಳು ನಾನು ಮಾಡಿದ್ದೀನಿ, ಅದನ್ನು ಕೂಡ ನೋಡಿ ಅದೇ ರೀತಿ ನೀವು ಮಾಡಬಹುದು. ಯಾಕೆಂದರೆ ನಾನು ಕೂಡ ಅದೇ ರೀತಿ ಮಾಡಿದ್ದೀನಿ. ಮಾಡಿಬಿಟ್ಟು ಸ್ಟೆಪ್ ಬೈ ಸ್ಟೆಪ್ ಸ್ವಲ್ಪನಾದರೂ ಇಂಪ್ರೂವ್ಮೆಂಟ್ ಆಗ್ತಾ ಇದ್ದೀವಿ. ನೀವು ಕೂಡ ಆಗಿ, ನಿಮಗೂ ಕೂಡ ಒಳ್ಳೆಯದಾಗಲಿ, ನಮಗೂ ಕೂಡ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ. ಯಾಕೆಂದರೆ 4 ಜನಕ್ಕೆ ನಾವು ಒಳ್ಳೇದನ್ನ ಬಯಸಿದ್ರೆ ನಮಗೂ ಕೂಡ ಒಳ್ಳೆಯದೇ ಆಗೋದು. ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ. ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್. ಈ ವಿಡಿಯೋನ ಪ್ಲೀಸ್ ಆದಷ್ಟು ಒಂದು 7 ಜನಕ್ಕೆ ಅಥವಾ 9 ಜನಕ್ಕೆ ಶೇರ್ನ ಮಾಡಿ, ನಿಮಗೂ ಕೂಡ ಒಳ್ಳೆಯದಾಗಲಿ. ಮತ್ತು 786 ಅಂತ ಕಮೆಂಟ್ ಮಾಡೋದು ಯಾರು ಮರಿಬೇಡಿ. ಎಲ್ಲರೂ ಕೂಡ 786 ಅಂತ ಕಮೆಂಟ್ ಮಾಡಿ ಒಂದೇ ಒಂದು ಲೈಕ್ ಕೊಡಿ ಅಂತ ಕೇಳ್ಕೊತೀನಿ. ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ. ಬಾಯ್ ಎಲ್ಲರಿಗೂ.